ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಸ್ಥಳೀಯ ಸಮಿತಿ ಕೊಳ್ಳೇಗಾಲ ವಿಭಾಗಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಎಚ್ ರೇವಣ್ಣ ಅವರ ತಂಡವು ಮತ್ತೊಮ್ಮೆ ಜಯ ಸಾಧಿಸಿದೆ. ಒಟ್ಟು 144 ಸದಸ್ಯರಿರುವ ಸ್ಥಳೀಯ ಸಮಿತಿಯ 14 ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಎಚ್ ರೇವಣ್ಣ ತಂಡವು 12 ಸ್ಥಾನಗಳನ್ನು ಜಯಗಳಿಸಿದೆ. ಇನ್ನು ಈ ವೇಳೆ ಎಚ್ ರೇವಣ್ಣ ಅವರು ಪ್ರತಿಕ್ರಿಯಿಸಿ 14 ಸ್ಥಾನಗಳ ಪೈಕಿ 12 ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಸಂಘದ ಎಲ್ಲ ಸದಸ್ಯರ ಕಷ್ಟ ಸುಖದಲ್ಲಿ ಸದಾ ಜೊತೆಗಿದ್ದು ಸಂಘದ ಅಭಿವೃದ್ಧಿಗೆ ದುಡಿಯುತ್ತೇನೆ ಅಂತ ಹೇಳಿದರು. ಇನ್ನು ಚುನಾವಣೆಯಲ್ಲಿ ಜಯಗಳಿಸಿದ ನಿರ್ದೇಶಕರುಗಳಾದ ಎಚ್ ರೇವಣ್ಣ, ಎಂ ನಂಜುಂಡೇಗೌಡ, ಆದಿಲ್ ಪಾಷಾ, ಡಿ ಹೊಂಬಾಳಯ್ಯ, ಪ್ರಸನ್ನ ಕುಮಾರ್ ಡಿ, ಬಿ ಮಹದೇವಸ್ವಾಮಿ, ಎಂ ಗಣಪತಿ, ವಿನ್ಸೆಂಟ್, ಮಂಜೇಶ್, ಚಂದ್ರಾದಿತ್ಯ, ಮಹಾದೇವಸ್ವಾಮಿ, ಎಂಎನ್ ಮಂಜುನಾಥ್, ಎಂ ಸಿದ್ದರಾಜು, ಕೆಎನ್ ಕೃಷ್ಣ ಸೇರಿದಂತೆ ಮತ್ತಿತರರಿದ್ದರು. ಗೌರವಾನ್ವಿತ ಅಧಿಕಾರಿ ವರ್ಗದವರಿಗೂ ಹಾಗೂ ನನ್ನ ನೆಚ್ಚಿನ ಆತ್ಮೀಯ ನೌಕರ ಬಾಂಧವರಿಗೂ ಈ ದಿನ ಈ ಎಲೆಕ್ಷನಲ್ಲಿ ನಮ್ಮ ತಂಡಕ್ಕೆ 12ಕ್ಕೆ 14 ನಿಂತಿದ್ದು, ಅದರಲ್ಲಿ 12 ಜಯಶೀಲನಾಗಿ ಮಾಡಿದ್ದಾರೆ. ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು ಹೇಳುತ್ತಾ ಮತ್ತು ನಿಮ್ಮ ಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರನ್ನು ವಂದಿಸುತ್ತೇನೆ. ಇದೇ ರೀತಿ ನಿಮ್ಮ ಯಾವುದೇ ಕಷ್ಟ ಸುಖದಲ್ಲೂ ನಾವು ಜೊತೆಯಲ್ಲಿ ಇರ್ತೀವಿ. ಯಾವುದೇ ರೀತಿ ಸಮಸ್ಯೆಗಳಾದರೂ ಅಧಿಕಾರಿಗಳಿಗೆ ಜೊತೆ ಮತ್ತು ನಮ್ಮ ಮೇಲ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳಲ್ಲಿ ಅವರನ್ನು ಹೋರಾಟ ಮಾಡಿ ಯಾವುದೇ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೇವೆ. ಅದೇ ರೀತಿ ಎಲ್ಲ ನಮ್ಮ JLM ನೌಕರರು ಹೆಚ್ಚು ಬಾಂಧವರು ನಮ್ಮೆಲ್ಲ ತಂಡವನ್ನು ಅಭಿನಂದಿಸಿದ್ದಾರೆ. ಅವರಿಗೆ ನಿಜವಾಗಲೂ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಹೇಳುತ್ತಾ ನನ್ನನ್ನು ಮಾತಾಡಲು ತಮ್ಮೆಲ್ಲರಿಗೂ ವಂದಿಸುತ್ತಾ ಇದೇ ರೀತಿ ಮುಂದುವರಿಸ್ತಾ ನಾವೆಲ್ಲರೂ ನಮ್ಮ ಸ್ಥಳೀಯ ಸಮಿತಿ ನಿಮ್ಮೆಲ್ಲರೂ ನಾವು ನೌಕರರಿಗೆ ಬೆಂಬಲವಾಗಿರುತ್ತೆ ಅಂತೇಳಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ APTCL Employees Union जिंदाबाद, APTCL Employees Union जिंदाबाद. ಏನೇ ಬರಲಿ ಒಗ್ಗಟ್ಟಿರಲಿ. ರೇವಣ್ಣವರ ತಂಡಕ್ಕೆ ಜಯವಾಗಲಿ, ನಂಜುಂಡೇಗೌಡರ ತಂಡಕ್ಕೆ ಜಯವಾಗಲಿ, ವಿನ್ಸೆಂಟ್ ರವರ ತಂಡಕ್ಕೆ ಜಯವಾಗಲಿ, ಹೊಂಬಾಳೆಯವರ ತಂಡಕ್ಕೆ ಜಯವಾಗಲಿ, ಆದಿಲ್ ಪಾಷರವರ ತಂಡಕ್ಕೆ ಜಯವಾಗಲಿ, ಮಹೇಶ್ ಕುಮಾರ್ ಅವರ ತಂಡಕ್ಕೆ ಜಯವಾಗಲಿ, ಪ್ರಸನ್ನ ಕುಮಾರ್ ಅವರ ತಂಡಕ್ಕೆ ಜಯವಾಗಲಿ, ಮಂಜೇಶ್ ರವರ ತಂಡಕ್ಕೆ ಜಯವಾಗಲಿ, ಸತೀಶ್ ಗೌಡ ಅವರ ತಂಡಕ್ಕೆ ಜಯವಾಗಲಿ.